ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಬಾಗಲೂರಿನಲ್ಲಿ ಬೆಳ್ಳಂ ಬೆಳಗ್ಗೆ ಸರಣಿ ಅಪಘಾತ ಸಂಭವಿಸಿಬಿಟ್ಟಿದೆ. ಚಲಿಸ್ತಾ ಇದ್ದಂತಹ ವಾಹನಗಳಿಗೆ ಏಕಾಏಕಿ ಲಾರಿ ಚಾಲಕ ಗುದ್ದುಬಿಟ್ಟಿದ್ದಾನೆ. ಅಪಘಾತದಲ್ಲಿ 3 ಬೈಕ್ 3 ಕಾರ್ಗಳು ಜಖಮ್ಮಾಗಿವೆ. ಒಬ್ಬನಿಗೆ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅಪಘಾತದ ವೇಳೆ ಸವಾರರು ಭಯಬಿದ್ದು ಓಡ್ ಹೋಗಿದ್ದಾರೆ. ಭೀಕರ ಅಪಘಾತದ ದೃಶ್ಯ ಕಾರೊಂದರ ಡ್ಯಾಶ್ ಕ್ಯಾಮ್ನಲ್ಲಿ ಸೆರೆಯಾಗಿದೆ. ಚಿಕ್ಕಜಾಲ ಸಂಚಾರಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಬೆಚ್ಚಿ ಬೀಳಿಸುವ ಅಪಘಾತ ಇದು. ಭೀಕರ ಅಪಘಾತದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಇವತ್ತು ಬೆಳಗ್ಗೆ 9 ಗಂಟೆಯ ಸುಮಾರಿಗೆ ಬಾಗಲೂರಿನಲ್ಲಿ ನಡೆದಿರುವಂತಹ ಅಪಘಾತ ಇದು. ರಾಂಗ್ ರೂಟ್ ನಲ್ಲಿ ಬಂದಂತಹ ಲಾರಿ ಸಿಕ್ಕ ವಾಹನಗಳನ್ನ ಗುದ್ಕೊಂಡು ಮುಂದಕ್ಕೆ ಬಂದಿದೆ. 3 ಕಾರ್ಗಳು ಜಖಮ್ಮಾಗಿದ್ದಾವೆ, 3 ದ್ವಿಚಕ್ರ ವಾಹನಗಳು ಜಖಮ್ಮಾಗಿದ್ದಾವೆ. ಒಬ್ಬನಿಗೆ ಗಾಯವಾಗಿದೆ ಅನ್ನುವಂಥ ಮಾಹಿತಿ ಇದೆ. ಅಪಘಾತಕ್ಕೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಸವಿತಾ ನೀಡ್ತಾ ಹೋಗ್ತಾರೆ. ಸವಿತಾ, ಯಾರಿಗೂ ಪ್ರಾಣಾಪಾಯ ಆಗಿಲ್ಲ ಅನ್ನೋದೇ ಒಂದು ರೀತಿ ಸಮಾಧಾನ. ಅಪಘಾತ ಹೇಗ್ ನಡೀತು ಅನ್ನೋದ್ರ ಆ ಡ್ಯಾಶ್ ಕ್ಯಾಮ್ ಫುಟೇಜ್ ನ ಗಮನಿಸ್ತಾ ಇದ್ದೀವಿ. ಲಾರಿ ಚಾಲಕ ಏನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾನೆ? ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ದಾರಾ? ಯಾಕೆ ಈ ರೀತಿ ರಾಂಗ್ ರೂಟ್ಗೆ ಆತ ಗಾಡಿಯನ್ನ ನುಗ್ಗಿಸ್ತಾ? ಏನ್ ಮಾಹಿತಿ ಸಿಗ್ತಾ ಇದೆ ಸವಿತಾ? ವಿದ್ಯಾಶ್ರೀಯಿಂದ ಬೆಂಗಳೂರಿನಲ್ಲಿ ಇದೊಂದು ಡೆಡ್ಲಿ ಆಕ್ಸಿಡೆಂಟ್ ಅಂತಾನೆ ಹೇಳಬೇಕು. ಲಾರಿ ಚಾಲಕನ ಅಜಾಗೃತ ಒಂದು ಚಾಲನೆಯಿಂದ ವಾಹನ ಸವಾರರು ಕ್ಷಣಕಾಲ ಭಯಭೀತರಾಗಿದ್ರು. ಸರಣಿ ಅಪಘಾತ ಅಂತ ಹೇಳ್ಬೋದು. ಒಂದು ಕಾರ್ 3 ದ್ವಿಚಕ್ರ ವಾಹನಗಳಿಗೂ ಕೂಡ ಈ ಒಂದು ಲಾರಿ ಚಾಲಕ ಗುದ್ಕೊಂಡು ಹೋಗಿದ್ದಾನೆ ಏಕಾಏಕಿಯಾಗಿ. ಆ ದೃಶ್ಯನ ನೋಡ್ಬೋದು. ಕಾರೊಂದರ ಡ್ಯಾಶ್ ಕ್ಯಾಮ್ ಅಲ್ಲಿ ಸಂಪೂರ್ಣವಾಗಿ ಸೆರೆಯಾಗಿದೆ. ಯಾವ ರೀತಿ ಅಜಾಗೃತ ಚಾಲನೆ ಜೊತೆಗೆ ಮತ್ತೆ ಎಷ್ಟು ರ್ಯಾಶ್ ಡ್ರೈವ್ ಇತ್ತಂತ. ಈಗಾಗಲೇ ಚಿಕ್ಕಜಾಲ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಪೊಲೀಸರು ಕೂಡ ಈ ಒಂದು ಘಟನೆ ಲಾರಿ ಚಾಲಕ ಅಲ್ಲಿಂದ ಎಸ್ಕೇಪ್ ಆಗುವಂತಹ ಪ್ರಯತ್ನಗಳಾಗುತ್ತೆ. ಲಾರಿ ಚಾಲಕನ ಹುಡುಕಾಟಕ್ಕೂ ಕೂಡ ಮುಂದಾಗಿದ್ದಾರೆ. ಒಂದು ಕಾರಣ ಏನು ಅಂತ ಗೊತ್ತಾಗಿಲ್ಲ. ಅಥವಾ ಹೆಲ್ತ್ ಸಮಸ್ಯೆ ಆಗಿತ್ತ ಅಥವಾ ಡ್ರಿಂಕ್ ಅಂಡ್ ಡ್ರೈವ್ ಏನಾದ್ರು ಮಾಡಿದ್ರ, ಡ್ರಿಂಕ್ ಮಾಡಿ ಚಾಲನೆ ಮಾಡ್ತಿದ್ರೆ ಏನೂ ಗೊತ್ತಿಲ್ಲ. ಅಜಾಗರೂಕ ಚಾಲನೆ ಮಾತ್ರ ಎದ್ದು ಕಾಣ್ತಾ ಇದೆ. ಯಾವುದೇ ಪ್ರಾಣಾಪಾಯವಾಗಿಲ್ಲ. ಸಣ್ಣ ಪುಟ್ಟ ಇಂಜುರಿ ಆಗಿದೆ. ವಾಹನಗಳು ಜಖಮ್ಮಾಗಿದ್ದಾವೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸವಿತಾ ತಮ್ಮೆಲ್ಲ ಡೀಟೇಲ್ಸ್ಗೆ. ಲಾರಿ ಬಹುಶಃ ಇನ್ನೊಂದು ಸ್ವಲ್ಪ ರಭಸವಾಗಿ ಬರ್ತಿದ್ರು ಕೂಡ ಆ ಮುಂಭಾಗದಲ್ಲಿದ್ದಂತಹ ಗಾಡಿಗಳು, ಅಲ್ಲಿ 3 ಬೈಕ್ ಇತ್ತು, 3 ಕಾರ್ಗಳಿದ್ವು, ಡಿಕ್ಕಿ ಹೊಡೆದು ಅಪ್ಪಚ್ಚಿ ಆಗುವಂತಹ ಸಾಧ್ಯತೆ ಇತ್ತು. ಅಲ್ಲಿ ನೋಡಿ ಒಬ್ಬ ಬೈಕ್ ಸವಾರ ಅಂತೂ ಕೆಳಗೆ ಬಿದ್ದು ಬಿಡ್ತಾರೆ. ಅವರನ್ನ ತಳ್ಕೊಂಡ್ ಬಂದ್ಬಿಡುತ್ತೆ ಮುಂದ್ಗಡೆ ಇದ್ದಂತಹ ಕಾರು ಹಾಗೆ ಬೈಕು. ಅದೃಷ್ಟವಶಾತ್ ದೊಡ್ಡ ಪ್ರಮಾಣದಲ್ಲಿ ಯಾರಿಗೂ ಪ್ರಾಣಕ್ಕೆ ಅಪಾಯ ಆಗಿಲ್ಲ. ಒಬ್ಬನಿಗೆ ಗಾಯಗಳಾಗಿದ್ದಾವೆ. ಆತನನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.